ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವಿನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕೆಸೆಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಕ್ಲಾಸಸ್ನ ಅಂದರೆ ಪೇಪರ್ 1ಗೆ ಸಂಬಂಧಪಟ್ಟಂತಹ 10 ಚಾಪ್ಟರ್ಸ್ನ ನೋಡಿದ್ವಿ, MCQಸ್ನ ಸಾಲ್ವ್ ಮಾಡಿದ್ವಿ ಆ್ಯಂಡ್ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅನ್ಕೊತೀನಿ. ಕೀ ಆನ್ಸರ್ಸ್ ಎಲ್ಲ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಸೊ ಚೆನ್ನಾಗಿ ಸ್ಕೋರ್ ಆಗಿದೆ ಎಲ್ಲರದು. ಆಲ್ಮೋಸ್ಟು ನಮ್ಮ ಕ್ಲಾಸಸ್ಸಲ್ಲಿ ಎಲ್ಲದ್ರ ಬಗ್ಗೆನೂ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಕ್ಲಾಸ್ ಮಾಡಿದ್ವಿ. ಎಲ್ಲ ಆಲ್ಮೋಸ್ಟ್ ಆ ಕಾನ್ಸೆಪ್ಟ್ ಮೇಲೇ ಕ್ವಶನ್ಸ್ ಬಂದಿದೆ. ಪೇಪರ್ 1 ತುಂಬ ಈಸಿ ಆಗಿತ್ತು. ಬಟ್ ಏನು ಮಾಡೋದು, ಎಲ್ಲರೂ ಹೇಳ್ತಿದ್ದಾರೆ ಪೇಪರ್ 2 ಅಂದರೆ ಸಬ್ಜೆಕ್ಟ್ ಪೇಪರ್ಸ್ ತುಂಬ ಟಫ್ ಮಾಡಿದ್ರು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಎಜುಕೇಷನ್ ಸಿಸ್ಟಮೇ ಹಂಗಿದೆ. ನಾವು ಅದೇ ಪ್ರಕಾರ ಓದ್ಕೋಬೇಕು, ಇನ್ನೂ ಡೀಪಾಗಿ ಓದಬೇಕು. ಸಬ್ಜೆಕ್ಟ್ ಪೇಪರಲ್ಲಿ ಅಂದರೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಎಲ್ಲ ಇದೇ ಥರ ಹಿಸ್ಟ್ರಿ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಪೇಪರು ಸ್ವಲ್ಪ ಟಫೇ ತೆಗ್ದಿದ್ದಾರೆ. ಸೊ ಅದರಲ್ಲಿ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನನ ನಾವು ಯಾವತ್ತೂ ನಿಲ್ಲಿಸಬಾರ್ದು. ಸೊ ಪ್ರಯತ್ನಕ್ಕೆ ಇಂದಲ್ಲ ನಾಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೆ ಕಂಟಿನ್ಯೂಸ್ ಎಫರ್ಟ್ ಬೇಕು, ಮತ್ತು ಇಂದಲ್ಲ ನಾಳೆ ಸಾಧಿಸ್ತೀವೋ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಸಬ್ಜೆಕ್ಟ್ ಪೇಪರ್ ಕಷ್ಟ ಆಗಿದ್ರೆ ನಿಮ್ಗೆ ಮಾತ್ರ ಆಗಿರಲ್ಲ, ಎಲ್ಲರಿಗೂ ಅದೇ ಥರ ಫೀಲ್ ಆಗಿರುತ್ತೆ. ಪೇಪರ್ 1 ಚೆನ್ನಾಗಿ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಇವತ್ತಾಗಲಿಲ್ಲ ಅಂದರೆ ಇಂದಲ್ಲ ನಾಳೆ ಆಗೇ ಆಗುತ್ತೆ, ನೀವು ಕೆಸೆಟ್ ಕ್ಲಿಯರ್ ಮಾಡೇ ಮಾಡ್ತೀರಾ ಅನ್ನೋದು. ನೆಕ್ಸ್ಟು TET ಕಾಲ್ಫಾರ್ಮ್ ಆಗಿದೆ. ಸೊ TETಗಾಗಿ ಯಾರೆಲ್ಲ ಓದ್ತಿದ್ದೀರಾ, ಇನ್ನು ಮುಂದೆ TET ಕ್ಲಾಸಸ್ ಬರುತ್ತೆ. ಇವಾಗ ನಾವು 30 ಡೇಸ್ ಚಾಲೆಂಜ್ ಮಾಡ್ತಾ ಇದ್ದೀವಿ. 30 ಡೇಸಲ್ಲಿ ಫುಲ್ಲು ಸಿಲೆಬಸ್ನ ಕವರ್ ಮಾಡೋದು. ಆಲ್ರೆಡಿ ಎಲ್ಲ ಓದಿರೋ ವಿಷಯನೇ ಇರುತ್ತೆ, ಅದನ್ನು ನಾವು ಒನ್ ಮೋರ್ ಟೈಮ್ ರಿವಿಷನ್ ಮಾಡಬೇಕು ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಂಡು ಇನ್ನೂ ಸ್ವಲ್ಪ ಡೀಪಾಗಿ ಡೆಪ್ತಾಗಿ ಓದಬೇಕು. ಇದು ಬರೀ ಸೀರಿಯಸ್ ಆಗಿ ಓದೋರಿಗೆ ಮಾತ್ರ. ಟೈಮ್ ಪಾಸ್ಗೆ ಇವ್ರ ವಿಡಿಯೋ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ರೆ ಅವ್ರು ಯಾರು ಓದೋಕ್ಕಾಗಲ್ಲ, ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ 30 ಡೇಸಲ್ಲಿ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಯಾರಿಗಿರುತ್ತೆ ಅವ್ರು ಮಾತ್ರ ಇದನ್ನು ಫಾಲೋ ಮಾಡಿ. ಮಾಡ್ತೀನಿ ಅನ್ನೋ ಒಂದು ಛಲ ಒಳಗಡೆ ಇದ್ದರೆ ಸಾಕು, ಅದು ಮಾಡಿದ ಲೆಕ್ಕನೇ. ಅದಕ್ಕೆ ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯ ಇರೋರು ಮಾತ್ರ ಏನನ್ನು ಬೇಕಾದರೂ ಜೀವನದಲ್ಲಿ ಸಾಧಿಸೋಕ್ಕಾಗತ್ತೆ. ಕರ್ನಾಟಕ TETನ ನೀವು ಪಾಸ್ ಮಾಡ್ಬೋದು. ನಾವು ಏನು ಓದ್ತೀವಿ, ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮೈಂಡಲ್ಲಿ ಎಷ್ಟು ನೆನ್ಪಿಟ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಆ ಶಾರ್ಟ್ ನೋಟನ್ನು ರಿವೈಸ್ ಮಾಡ್ತಾ ಇರಬೇಕು ಆ್ಯಂಡ್ ಪದೇ ಪದೇ ರಿವಿಷನ್ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಈ TET ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಕಾನ್ಸೆಪ್ಟ್ ವೈಸು ಕ್ಲಾಸಸ್ ಬರುತ್ತೆ ಆ್ಯಂಡ್ ಎಫೆಕ್ಟಿವ್ ಕ್ಲಾಸ್ಗಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ TET ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಸೊ ಇಲ್ಲಿ ಒಂದು ಸತಿ ನೀವು ನೋಡ್ಬೋದು, ಪೇಪರ್ 2ಗೆ ಸಂಬಂಧಪಟ್ಟಂತಹ 6 to 8 ತರಗತಿ ಬೋಧನೆ ಶಿಕ್ಷಕರಿಗಾಗಿ ಅಂದರೆ 6 to 8 ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗಾಗಿ ಬೇಕಾಗಿರುವಂಥ ಎಲ್ಲ ಕಾನ್ಸೆಪ್ಟ್ನ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಸಬ್ಜೆಕ್ಟ್ ಅಂತ ಬಂದರೆ ಭಾಷೆ ಒಂದು ಕಡ್ಡಾಯ ಕನ್ನಡ ಆಗಿರುತ್ತೆ, ಎಲ್ಲರಿಗೂ ಗೊತ್ತು. 30 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಅದರಲ್ಲಿ 30 ಅಂಕಗಳನ್ನು ನೀವು ಪಡಿಬೋದು. ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ಕಡ್ಡಾಯ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷಲ್ಲೂ ಕೂಡ ನೀವು 30 ಪ್ರಶ್ನೆಗಳನ್ನು ಆನ್ಸರ್ ಮಾಡಿ 30 ಮಾರ್ಕ್ಸ್ ಪಡಿಬೋದು. ಆ್ಯಂಡ್ ಥರ್ಡ್ ಬಂದು ಶಿಶು ವಿಕಸನ ಹಾಗೆ ಬೋಧನಾ ಕ್ರಮ ಅಂತ ಹೇಳ್ತೀವಿ, CDP ಅಂತ. ನೆಕ್ಸ್ಟ್ ಬಂದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಇರುವಂಥ ಒಂದು ಸಿಲೆಬಸ್ ಇದು. ಇಲ್ಲಿ 60 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಆ್ಯಂಡ್ 60 ಅಂಕಗಳನ್ನು ಇಲ್ಲಿ ನಾವು ಪಡಿಬಹುದು. ನೆಕ್ಸ್ಟ್ ಬಂದು ಸಮಾಜ ಪಾಠಗಳಂದರೆ ಸಮಾಜ ವಿಜ್ಞಾನದ ಶಿಕ್ಷಕರಿಗಾಗಿರುವಂಥ ಒಂದು ಸಿಲೆಬಸ್ ಇದು. ಸೊ ಲರ್ನ್ ವಿತ್ ಕ್ವೀನ್ ಈ ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಬೇಕಾಗಿರುವಂಥ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಆ್ಯಂಡ್ ಹ್ಯಾಂಡ್ ರಿಟನ್ ನೋಟ್ಸ್ ಜೊತೆಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಆ್ಯಂಡ್ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಎರಡೂ ಪೇಪರ್ ಮತ್ತು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂದರೆ CDP ಈ ಎಲ್ಲದರ ಮೇಲೇನೂ ಲರ್ನ್ ವಿತ್ ಕ್ವೀನ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲ ಕ್ಲಾಸಸ್ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಸೂನ್. ವೇಟ್ ಫಾರ್ ದ ಫಸ್ಟ್ ಕ್ಲಾಸ್ ಆಫ್ TET 2025. ಆದಷ್ಟು ಬೇಗ ನಿಮ್ಮ ಜೊತೆ ಫಸ್ಟ್ ಕ್ಲಾಸ್ ಜೊತೆಗೆ ಬರ್ತೀನಿ. ಸೊ ದಟ್ ಈಸ್ ಆಲ್ಸೋ ಮೋರ್ ಎಫೆಕ್ಟಿವ್ ಕ್ಲಾಸ್ ಫಾರ್ TET 2025. TETಗೋಸ್ಕರ ಪ್ರಿಪೇರ್ ಆಗ್ತಾ ಇರುವಂತಹ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಾವು ಬೆಳೆಯೋದಲ್ಲದೆ ಮತ್ತೊಬ್ಬರನ್ನ ನಮ್ಮ ಜೊತೆಗಿರೋರನ್ನ ಬೆಳೆಸೋದು ದೊಡ್ಡ ಗುಣ. ಸೊ ಅದಕ್ಕೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. Day 1 video will upload soon, so wait for that. Keep watching the videos from our channel. So thank you all.